ವಾಟಾಳ್ ನಾಗರಾಜ್ ಅವರು ಕರ್ನಾಟಕ ಬಂದ್ಗೆ ಏನು ಕರೆಯನ್ನು ಕೊಟ್ಟಿದ್ರು. ಈ ಬಗ್ಗೆ ಇವತ್ತು ರ್ಯಾಲಿಯನ್ನು ಕೂಡ ಕೈಗೊಂಡಿದ್ರು. ಏನು ಮೈಸೂರು ಬ್ಯಾಂಕ್ ಸರ್ಕಲ್ನಿಂದ ಏನು ಬೆಂಗಳೂರಿನ ಹಲವಾರು ಪ್ರದೇಶಗಳಿಗೆ ಏರಿಯಾಗಳಿಗೆ ಹೋಗಿ ರ್ಯಾಲಿಯನ್ನು ಮಾಡೋದ್ರ ಮೂಲಕ ಬೃಹತ್ ಏನು ಬಂದ್ಗೆ ಕರೆಯನ್ನು ನೀಡಬೇಕು, ಇದಕ್ಕೆ ಸಪೋರ್ಟ್ ಕೊಡಿ ಅಂತ ಸಾರ್ವಜನಿಕರಲ್ಲಿ ಕೇಳ್ಕೋಬೇಕು ಅಂತ ವಾಟಾಳ್ ನಾಗರಾಜ್ ಅವರು ಇವತ್ತು ನಿರ್ಧರಿಸಿದ್ರು. ಆದರೆ ಇದಕ್ಕೆ ಪೊಲೀಸ್ನವರು ಅವಕಾಶ ಕೊಡಲಿಲ್ಲ. ಏನು ಮೈಸೂರು ಬ್ಯಾಂಕ್ ಸರ್ಕಲ್ನಿಂದ ಹೊರಟಂತಹ ರ್ಯಾಲಿ ಫ್ರೀಡಂ ಪಾರ್ಕ್ಗೆ ಎಂಡ್ ಮಾಡಿ ಪೊಲೀಸ್ನವರು ಇದನ್ನು ತಡೆದಿದ್ರು. ಅದು ತದನಂತರವಾಗಿ ಕೂಡ ಏನು ವಾಟಾಳ್ ನಾಗರಾಜ್ ಅವರು ಮಾಧ್ಯಮದವರ ಜೊತೆಗೆ ಮಾತನಾಡಿ, ಯಾರೇ ಸಪೋರ್ಟ್ ಮಾಡಲಿ ಯಾರು ಮಾಡದೇ ಇರಲಿ, ಕನ್ನಡಿಗರು ಸಪೋರ್ಟ್ ಮಾಡೇ ಮಾಡ್ತಾರೆ, ಕರ್ನಾಟಕ ಬಂದ್ ಇದ್ದೇ ಇರುತ್ತೆ ಅನ್ನುವಂತಹ ಕರೆಯನ್ನು ಕೂಡ ನೀಡಿದ್ರು. ತದನಂತರವಾಗಿ ಕಮಿಷನರ್ ಆಫೀಸ್ಗೂ ಕೂಡ ಏನು ನಾಗರಾಜ್ ಅವರು ತೆರಳಿದ್ರು. ಹಾಗೇನೆ ಬಂದಲ್ಲಿ ಏನಿರುತ್ತೆ ಏನಿರಲ್ಲ ಅನ್ನುವಂತಹ ಪ್ರಶ್ನೆ ಇದ್ರೆ, ಏನು ಅಗತ್ಯ ವಸ್ತುಗಳೇನಿದೆ ದೈನಂದಿನ ದಿನದಲ್ಲಿ ಅಗತ್ಯ ವಸ್ತುಗಳು ಏನಿರುತ್ತೆ ಪ್ರತಿಯೊಂದು ಕೂಡ ಮೆಡಿಕಲ್ ಇರ್ಬೋದು, ಆಸ್ಪತ್ರೆ ಇರ್ಬೋದು, ಅಥವಾ ಸರ್ಕಾರಿ ವಾಹನಗಳಿರ್ಬೋದು, ಪ್ರತಿಯೊಂದು ಕೂಡ ಅವೈಲೇಬಲ್ ಇರುತ್ತೆ. ಆದರೆ ಏನು ಓಲಾ ಊಬರ್ ಅವರು ಅಸೋಸಿಯೇಷನ್ ಅಧ್ಯಕ್ಷರು ಹೇಳಿರೋ ಪ್ರಕಾರ ಅವರು ಬಂದ್ಗೆ ಸಪೋರ್ಟ್ ಮಾಡ್ತೀವಿ, ನಾವು ಏನು ಈ ಸಮಯದಲ್ಲಿ ಬಂದ್ ದಿನ ನಮಗೆ ನಾವು ಓಲಾ ಊಬರ್ನ ವ್ಯವಸ್ಥೆಯನ್ನು ಯಾವುದೇ ರೀತಿಯಲ್ಲೂ ನೀಡೋದಿಲ್ಲ, ರಸ್ತೆಗೆ ಓಲಾ ಊಬರ್ ವ್ಯವಸ್ಥೆ ಇಳಿಯೋದಿಲ್ಲ ಅನ್ನುವ ಕಾರಣಕ್ಕೆ ಜನರಿಗೆ ಓಲಾ ಊಬರ್ ವ್ಯವಸ್ಥೆ ಒಂದು ಸಿಗೋದಿಲ್ಲ. ಅದನ್ನು ಹೊರತುಪಡಿಸಿ ಸರ್ಕಾರಿ ಏನು ಬಸ್ಗಳಿರ್ಬೋದು ಅಥವಾ ಶಾಲಾ ಕಾಲೇಜ್ ಇರ್ಬೋದು ಮತ್ತು ಆಸ್ಪತ್ರೆಗಳಿರ್ಬೋದು, ಇವು ಯಾವಕ್ಕೂ ಕೂಡ ಬಂದ್ ಬಿಸಿ ಮುಟ್ಟಲ್ಲ ಅನ್ನುವಂಥದ್ದು ಮಾಹಿತಿ. ಅಖಿಲೇಶ್. ಎಸ್, ಧನ್ಯವಾದಗಳು ಶಮೀದ್ ತಮ್ಮೆಲ್ಲ ಮಾಹಿತಿಗೆ. ಸದ್ಯ ಈ ಮೂಲಕವಾಗಿ ಈಗ ಬಹಳ ಸ್ಪಷ್ಟ ಆಗ್ತಿದೆ ಅಂತಂದರೆ, ಬಂದಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಗತ್ಯ ವಸ್ತುಗಳು, ಆಸ್ಪತ್ರೆ ಇರ್ಬೋದು, ಮೆಡಿಕಲ್ ಇರ್ಬೋದು, ನಿತ್ಯಕ್ಕೆ ಬೇಕಾಗಿರೋ ಹಾಲು, ಹಣ್ಣು, ತರಕಾರಿ ಈ ಸಂಬಂಧಪಟ್ಟಂತೆ ಅಗತ್ಯ ಇರೋ ವಸ್ತುಗಳು ಸಿಕ್ಕೇ ಸಿಗುತ್ತೆ. ಜೊತೆಯಲ್ಲಿ ಇವತ್ತು ಕೂಡ ವಾಟಾಳ್ ನಾಗರಾಜ್ ಅವರ ನೇತೃತ್ವದಲ್ಲಿ ಒಂದು ಜಾಥಾ ಮಾಡಿದ್ರು. ಅಂದರೆ ಬಂದ್ಗೆ ನೀವೆಲ್ಲ ಬೆಂಬಲ ಕೊಡಬೇಕು, ಯಾಕಂದರೆ ಶನಿವಾರ ಬಂದ್ ಮಾಡ್ತಿದ್ದೀವಿ 22ನೇ ತಾರೀಕು, ಹಾಗಾಗಿ ನಿಮ್ಮೆಲ್ಲರ ಸಹಕಾರ ಬೇಕು, ಇದನ್ನು ಯಶಸ್ವಿಯಾಗಿ ಮಾಡಬೇಕು. ಹಾಗಾಗಿ ಇವತ್ತು ಬೆಂಗಳೂರಿನಾದ್ಯಂತ ಹಲವು ಪ್ರಮುಖ ರಸ್ತೆಗಳಲ್ಲಿ ಇವತ್ತು ಜಾಥಾ ಮಾಡಿದರು. ಗಾಡಿಯನ್ನು ಏರಿ ಮೈಕ್ ಸೌಂಡ್ ಮೂಲಕವಾಗಿ ಬೆಂಬಲ ಕೊಡಿ ಅನ್ನುವಂಥ ನಿಟ್ಟಿನಲ್ಲಿ ಮಾತನಾಡಿದರು. ಸೊ ಒಟ್ಟಲ್ಲಿ ಈ ಒಂದು ರ್ಯಾಲಿಯೂ ಕೂಡ ಅರ್ಧಕ್ಕೆ ನಿಲ್ಲುವಂಥ ಕೆಲಸ ಕೂಡ ಆಯಿತು. ಜೊತೆಲಿ ಈಗ ಇವೆಲ್ಲ ಲಕ್ಷಣಗಳು ನೋಡ್ತಾ ಇದ್ರೆ ಬಂದು ಯಾವ ರೀತಿಯಾಗಿ ಆಗುತ್ತೆ, ಹೇಗೆ ಸಾಗುತ್ತೆ, ಶನಿವಾರ ಏನೆಲ್ಲ ಇರುತ್ತೆ ಅನ್ನೋದು. ಪೊಲೀಸರ ಒಂದು ದೌರ್ಜನ್ಯದ ಒಂದು ಸಂಕೇತ ಆಗಿದೆ. ಇವತ್ತು ಕರ್ನಾಟಕದಿಂದ ಇವತ್ತು ಪೊಲೀಸರು ದೌರ್ಜನ್ಯವನ್ನು ಮಾಡುವಂತ ನಿಲ್ಲಿಸಬೇಕು, ಗಲಾಟೆ ಆಗಬಾರದು. ಇವತ್ತು ನೋಡಿ, ಇದು ಕನ್ನಡಿಗರ ಶಕ್ತಿ ಪ್ರದರ್ಶನ. ಒಂದು ಕರ್ನಾಟಕದ ಪೊಲೀಸರ ದೌರ್ಜನ್ಯಕ್ಕೆ ಪೊಲೀಸರ ದೌರ್ಜನ್ಯಕ್ಕೆ ಪೊಲೀಸರ ದೌರ್ಜನ್ಯಕ್ಕೆ ಪೊಲೀಸರ ದೌರ್ಜನ್ಯಕ್ಕೆ ಪೊಲೀಸರ ದೌರ್ಜನ್ಯಕ್ಕೆ ಪೊಲೀಸರ ದೌರ್ಜನ್ಯಕ್ಕೆ ರಾಜ್ಯ ಸರ್ಕಾರದ ದೌರ್ಜನ್ಯಕ್ಕೆ ಹೊಂಡ ಸರ್ಕಾರಕ್ಕೆ ಸದ್ಯ ಮಾಡಿದ್ರೆ ನಾವು ಧಿಕ್ಕಾರವನ್ನು ಕೊಡುವಂಥದ್ದು. ಇವತ್ತು ಇದು ದೌರ್ಜನ್ಯದ ಪೊಲೀಸರ ಒಂದು ದೌರ್ಜನ್ಯದ ಒಂದು ಸಂಕೇತ ಆಗಿದೆ. ಇವತ್ತು ಇವತ್ತು ಪೊಲೀಸರು ದೌರ್ಜನ್ಯವನ್ನು ಮಾಡುವಂತ ನಿಲ್ಲಿಸಬೇಕು, ಗಲಾಟೆ ಆಗಬಾರದು. ಇವತ್ತು ನೋಡಿ, ಇದು ಕನ್ನಡಿಗರ ಶಕ್ತಿ ಪ್ರದರ್ಶನ. ಒಂದು ಕರ್ನಾಟಕದ ಪೊಲೀಸರ ದೌರ್ಜನ್ಯಕ್ಕೆ ಪೊಲೀಸರ ದೌರ್ಜನ್ಯಕ್ಕೆ ಪೊಲೀಸರ ದೌರ್ಜನ್ಯಕ್ಕೆ ಪೊಲೀಸರ ದೌರ್ಜನ್ಯಕ್ಕೆ ಪೊಲೀಸರ ದೌರ್ಜನ್ಯಕ್ಕೆ ಪೊಲೀಸರ ದೌರ್ಜನ್ಯಕ್ಕೆ ರಾಜ್ಯ ಸರ್ಕಾರದ ದೌರ್ಜನ್ಯಕ್ಕೆ ಹೊಂಡ ಸರ್ಕಾರಕ್ಕೆ ಸದ್ಯ ಮಾಡಿದ್ರೆ ನಾವು ಧಿಕ್ಕಾರವನ್ನು ಕೊಡುವಂಥದ್ದು. ಇವತ್ತು ಇದು ದೌರ್ಜನ್ಯದ ಪೊಲೀಸರ ಒಂದು
ಮಾರ್ಚ್ 22 ಶನಿವಾರ ಕರ್ನಾಟಕ ಬಂದ್ಗೆ ಏನಿರಲ್ಲ ಹಾಗಾದ್ರೆ ಕರ್ನಾಟಕ ಬಂದ್ಗೆ ಹೋರಾಟಕ್ಕೆ ಯಾರ್ಯಾರ ಸಪೋರ್ಟ್ ಇದೆ, ಯಾರ್ಯಾರು ಸಪೋರ್ಟ್ ಕೊಡ್ತಾ ಇದ್ದಾರೆ, ಕರ್ನಾಟಕ ಬಂದ್ ದಿನ ಯಾವುದೆಲ್ಲ ಸಿಗಲ್ಲ ಗೊತ್ತಾ? ಏನೇನು ಸಿಗಲ್ಲ? ಹುಷಾರು, ಅವತ್ತು ಅಂದ್ರೆ ಶನಿವಾರ ಇದೆಲ್ಲ ಇರಲ್ಲ. ಮಾರ್ಕೆಟ್ಗಳಲ್ಲಿ, ನಿಮ್ಮ ಮನೆ ಮುಂದೆ ಶನಿವಾರ ಮನೆಯಿಂದ ಕಾಲಿಡೋ ಮುನ್ನ ಬಹಳ ಹುಷಾರಾಗಿರಬೇಕು. ಮಾರ್ಚ್ 22 ಶನಿವಾರ ಕರ್ನಾಟಕ ಬಂದ್ಗೆ ಏನೇನು ಇರಲ್ಲ ಅನ್ನೋದನ್ನ ತಿಳಿಸ್ಕೊಡ್ತೀವಿ. ಕರ್ನಾಟಕ ಬಂದ್ಗೆ ಹೋರಾಟಕ್ಕೆ ಯಾರ್ಯಾರು, ಯಾವ್ಯಾವ ಸಂಘಟನೆಗಳು ಸಾಥ್ ಕೊಟ್ಟಿದ್ದಾವೆ, ಕರ್ನಾಟಕ ಬಂದ್ ದಿನ ಏನೇನು ಸಿಗೋದಿಲ್ಲ, ಸಹಜವಾಗಿ ಇದು ಎಲ್ಲರನ್ನೂ ಕಾಡ್ತಾ ಇರುವಂತ ಪ್ರಶ್ನೆ. ನೈತಿಕ ಬೆಂಬಲವನ್ನ ಸಿನಿಮಾ ಥಿಯೇಟರ್ ಕೊಟ್ಟಿದ್ದಾವೆ, ಸಿನಿಮಾ ಥಿಯೇಟರ್ಗಳ ಮಾಲೀಕರು ಕೂಡ ಕೊಟ್ಟಿದ್ದಾರೆ. ವಾಣಿಜ್ಯ ಮಂಡಳಿ, ಮಾಲ್ ನೈತಿಕ ಬೆಂಬಲವನ್ನ ಘೋಷಣೆ ಮಾಡಿರೋದು. ಹೋಟೆಲ್ ಮಾಲೀಕರ ಅಸೋಸಿಯೇಷನ್ ಕೂಡ ನೈತಿಕ ಬೆಂಬಲ. ಖಾಸಗಿ ರಾಜ್ಯ ಬಸ್ ಮಾಲೀಕರ ಸಂಘವೂ ಕೂಡ ನೈತಿಕ ಬೆಂಬಲವನ್ನ ಕೊಡ್ತೀವಿ ಅಂತ ಹೇಳಿದೆ. ಖಾಸಗಿ ಶಾಲಾ ವಾಹನಗಳ ಚಾಲಕರ ಯೂನಿಯನ್ ನೈತಿಕ ಬೆಂಬಲವನ್ನ ಘೋಷಿಸಿರೋದು. ಏನೋ ಕರ್ನಾಟಕ ಸಾರಿಗೆ ನೌಕರರ ಒಕ್ಕೂಟ ಬಹಳ ಪ್ರಮುಖವಾಗಿ ನೈತಿಕ ಬೆಂಬಲವನ್ನ ಘೋಷಣೆ ಮಾಡಿದೆ. ಸಿನಿಮಾ ಥಿಯೇಟರ್ ನೈತಿಕ ಬೆಂಬಲ ಅವತ್ತು. ಕರ್ನಾಟಕ ಬಂದ್ ಕ್ಯಾನ್ಸಲ್ ಬಹಳ ಪ್ರಮುಖವಾಗಿ ಕರ್ನಾಟಕ ಬಂದ್, ಇಡೀ ಕರ್ನಾಟಕ ಬಂದ್ ಆಗತ್ತೆ 22ನೇ ತಾರೀಕು. ಏನಿರಲ್ಲ ಏನಿರುತ್ತೆ ಅನ್ನೋ ಪ್ರಶ್ನೆ ನಡುವೆ ಕರ್ನಾಟಕ ಬಂದ್ ಕ್ಯಾನ್ಸಲ್. ನೋಡಿ, ಕರ್ನಾಟಕ ಬಂದ್ ಒಂದ್ ಕಡೆ ಕ್ಯಾನ್ಸಲ್ ಅಂದ್ರೆ ಕರ್ನಾಟಕ ಬಂದ್ಗೆ ಬಹಳಷ್ಟು ಬೆಂಬಲ ಸಿಕ್ಕಿಲ್ಲ. ಕರ್ನಾಟಕ ಬಂದ್ ಫಸ್ಟ್ ಶೋ ಕ್ಯಾನ್ಸಲ್. ಬಂದ್ಗೆ ಬೆಂಬಲದ ಬಗ್ಗೆ ಪ್ರದರ್ಶಕರ ಸಂಘ ತಿಳಿಸಿದೆ. ಪ್ರದರ್ಶಕರ ಸಂಘದ ಅಧ್ಯಕ್ಷ KV ಚಂದ್ರಶೇಖರ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಕರ್ನಾಟಕ ಬಂದ್ಗೆ ಪ್ರದರ್ಶಕರ ಸಂಘದ ಬೆಂಬಲ ಇದೆ. ಮಾರ್ನಿಂಗ್ ಶೋ ಬಂದ್ ಮಾಡಿ ಪ್ರದರ್ಶಕರು ಬೆಂಬಲವನ್ನ ವ್ಯಕ್ತಪಡಿಸ್ತಾರೆ. ಕರ್ನಾಟಕ ಬಂದ್ ಥಿಯೇಟರ್ಗಳಲ್ಲಿ ಬೆಳಗಿನ ಆಟ ಬಂದಿರುತ್ತೆ. ಮಧ್ಯಾಹ್ನದ ಥಿಯೇಟರ್ಗಳು ಎಂದಿನಂತೆ ಓಪನ್ ಆಗಿರುತ್ತೆ. ಅಂದ್ರೆ ಅರ್ಧ ಬಂದ್ಗೆ ಇವರು ಅರ್ಧ ಸಾಥ್ ಕೊಡ್ತಾ ಇದ್ದಾರೆ. ನೋಡಿ, ಪ್ರದರ್ಶಕರ ಸಂಘದ ಅಧ್ಯಕ್ಷ KV ಚಂದ್ರಶೇಖರ್ ಹೇಳಿಕೆಯನ್ನ ಕೊಟ್ಟಿರುವುದು. ಕರ್ನಾಟಕ ಬಂದ್ಗೆ ಪ್ರದರ್ಶಕರ ಸಂಘದ ಬೆಂಬಲ ಇದೆ. ಯಾವ ರೀತಿಯಾದಂತಹ ಬೆಂಬಲ? ಮಾರ್ನಿಂಗ್ ಶೋ ಬಂದ್ ಮಾಡ್ತಾರೆ, ಮಾರ್ನಿಂಗ್ ಶೋ ಮಾತ್ರ ಇರಲ್ಲ. ಅದೇ ರೀತಿಯಾಗಿ ಮಧ್ಯಾಹ್ನ ಎಂದಿನಂತೆ ಅದೇ ಶೋಗಳು ಕಂಟಿನ್ಯೂ ಆಗ್ತವೆ. ಮಧ್ಯಾಹ್ನದ ಥಿಯೇಟರ್ಗಳು ಎಂದಿನಂತೆ ಓಪನ್ ಇರ್ತವೆ. ಸೊ ಸಿನಿಮಾ ನೋಡಕ್ ಹೋಗೋರು ಮಧ್ಯಾಹ್ನದ ಮೇಲೆ ಹೋಗ್ಬೋದು, ಮಾರ್ನಿಂಗ್ ಶೋ ಮಾತ್ರ ಇರಲ್ಲ. ಬಹಳ ಸ್ಪಷ್ಟವಾಗಿ ಪ್ರದರ್ಶಕರ ಸಂಘ ತಿಳಿಸಿರೋದಿಲ್ಲಿ. ಪ್ರದರ್ಶಕರ ಸಂಘದ ಅಧ್ಯಕ್ಷ KV ಚಂದ್ರಶೇಖರ್ ಈ ಕುರಿತಂತೆ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಸಹಜವಾದಂತ ಪ್ರಶ್ನೆ ಇದ್ದೇ ಇರುತ್ತೆ, ಸಿನಿಮಾ ಥಿಯೇಟರ್ಗಳು, ಮಾಲ್ಗಳು ಓಪನ್ ಆಗಿರ್ತಾವ ಇಲ್ವಾ? ಶನಿವಾರ ಬೇರೆ, ವೀಕೆಂಡ್, ಆರಾಮಾಗಿ ಮಜಾ ಮಾಡಬೇಕು, ಅಲ್ಲಿ ಹೋಗಬೇಕು, ಒಂದು ಸಿನಿಮಾ ನೋಡಬೇಕು, ಸಹಜವಾಗಿದ್ದೇ ಇರುತ್ತೆ ಅವರಿಗೆ ಒಂದು ಕುತೂಹಲ, ಒಂದು ಪ್ರಶ್ನೆ. ಅದೆಲ್ಲ ಪ್ಲಾನ್ ಮಾಡ್ಕೊಂಡಿರ್ತಾರೆ ಪಾಪ ಜನ. ಮಕ್ಕಳ ಜೊತೆಗೆ ಒಂದು ಸಿನಿಮಾಗೆ ಹೋಗೋಣ, ತಂದೆ ತಾಯಿಗಳನ್ನ ಕರ್ಕೊಂಡು ಒಂದು ಸಿನಿಮಾಗೆ ಹೋಗೋಣ, ಮಾಲ್ಗೆ ಹೋಗೋಣ, ಶಾಪಿಂಗ್ ಮಾಡೋಣ ಅಂತ ಹೇಳಿ. ಆದ್ರೆ ಮಾರ್ನಿಂಗ್ ಶೋ ಮಾತ್ರ ಇರಲ್ಲ. ಮಧ್ಯಾಹ್ನ ಎಂದಿನಂತೆ ಥಿಯೇಟರ್ಗಳು ಓಪನ್ ಆಗಿರ್ತವೆ. ಆಗ ಆರಾಮಾಗಿ ಸಿನಿಮಾ ನೋಡಬಹುದು. ಅಂದ್ರೆ ಇದೆಲ್ಲ ನೋಡ್ತಾ ಇದ್ರೆ ಕರ್ನಾಟಕ ಬಂದ್ ಎಷ್ಟರ ಮಟ್ಟಿಗೆ ಯಶಸ್ವಿ ಆಗುತ್ತೆ? ಬಂದ್ ಅಂತ ಅಂದ್ರೆ ಸಂಪೂರ್ಣವಾಗಿ ಬಂದಾಗಬೇಕು, ಏನೂ ಇರಬಾರದು. ಒಂದು ಅಂಗಡಿ ಮುಂಗಟ್ಟು ಕೂಡ ಓಪನ್ ಇರಬಾರದು ಆ ದಿನ.